ಲೋಕಸಭೆಯಲ್ಲೇ ಮುತ್ತಿಗೆ ಹಾಕ್ತೀವಿ, ಪೊಲೀಸ್ನವ್ರಿಗೆಲ್ಲ ಕಲ್ತಗೊಂಡು ಹೊಡಿತೀವಿ, ನಮ್ಮ ಇಷ್ಟ ಬಂದಂಗೆ ನಾವು ಮಾಡ್ತೀವಿ ಅನ್ನೋಂಥ ಒಂದು ಧೋರಣೆ ಇದೆಯಲ್ಲ, ಇದನ್ನು ನಾನು ಉಗ್ರವಾಗಿ ಖಂಡನೆ ಮಾಡ್ತೇನೆ. ಪ್ರತಿಭಟನೆ ಮಾಡೋಕ್ಕೆ ಒಂದು ವ್ಯವಸ್ಥೆ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ನಡೀತಾ ಇರುವ ಪ್ರತಿಭಟನೆ ವಿಕೋಪಕ್ಕೆ ಹೋಗಿದ್ದು, ಇದರಲ್ಲಿ ಖಂಡಿತವಾಗಿಯೂ ದುಷ್ಟಶಕ್ತಿ ಮತ್ತು ವಿದೇಶಿ ಶಕ್ತಿಗಳ ಕೈವಾಡ ಇದೆ ಎಂಬುದು ದೇಶದ ಜನರಿಗೆ ಮನವರಿಕೆಯಾಗಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಪ್ರತಿಭಟನೆಯ ಅವಕಾಶ ಇದೆ. ಆದರೆ ಹಾಗಂತ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕಲ್ಲು ತೂರಿ ಲೋಕಸಭೆಗೆ ಮುತ್ತಿಗೆ ಹಾಕ್ತೇವೆ, ಅಧಿವೇಶನಕ್ಕೆ ಅಡ್ಡಿಪಡಿಸ್ತೇವೆ ಎನ್ನುವುದು ಸರಿಯಲ್ಲ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದು ಉಗ್ರ ಪ್ರತಿಭಟನೆ ಮಾಡ್ತೇವೆ ಎಂದು ಕಲ್ಲು ತೂರಾಟ ಮಾಡಿದ್ರೆ ಅನಿವಾರ್ಯವಾಗಿ ಪೊಲೀಸರು ಲಾಠಿಚಾರ್ಜ್ ಮಾಡ್ತಾರೆ. ಅಲ್ಲಿ ಪ್ರತಿಭಟನಾಕಾರರ ವರ್ತನೆ ನೋಡಿದ್ರೆ ಅವರು ಗೂಂಡಾ ವರ್ತನೆ ಮಾಡಿದ್ದಾರೆ. ಮೋದಿ ಆಡಳಿತದ ಬಗ್ಗೆ ಅವರಿಗೆ ಅಸಮಾಧಾನವಿರಬಹುದು, ಆದರೆ ಪ್ರತಿಭಟನೆಯ ಹೆಸರಿನಲ್ಲಿ ಗೂಂಡಾಗಿರಿಯನ್ನು ಒಪ್ಪಲು ಸಾಧ್ಯವಿಲ್ಲ. ದೇಶಭಕ್ತರು ಪ್ರಧಾನಿ ಮೋದಿ ಜೊತೆಗೆ ಇದ್ದಾರೆ. ಇಡೀ ದೇಶವೇ ಮೋದಿಯವರ ಬೆಂಬಲಕ್ಕೆ ಇದೆ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ಗೂಂಡಾಗಿರಿಯನ್ನ ದೇಶ ಪ್ರೇಮಿಗಳು ಒಪ್ಪಲು ಸಾಧ್ಯವಿಲ್ಲ ಎಂದರು. ಒಂದು ಸಣ್ಣ ಬ್ರೇಕ್ನ ನಂತರ ಕೆಎಸ್ ಈಶ್ವರಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ನಾನು ಸಿಬಿಐನಿಂದ ಪೊಲೀಸ್ ಅಧಿಕಾರಿ ಮಾತನಾಡ್ತಿದ್ದೀನಿ. ನಿಮ್ಮ ಹೆಸರಿನ ಮೇಲೆ ಡ್ರಗ್ಸ್ ಇರುವ ಪಾರ್ಸಲ್ ಸಿಕ್ಕಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಮ್ಮನ್ನು ಈಗ ಡಿಜಿಟಲ್ ಅರೆಸ್ಟ್ ಮಾಡಿದ್ದೀವಿ. ಸರ್, ನಾನೇನ್ ಮಾಡಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ. ಆಯ್ತು, ಬಿಡ್ತೀನಿ. ಆದ್ರೆ ಈ ವಿಷಯವನ್ನ ಯಾರಿಗೂ ಹೇಳ್ಬೇಡ. ನಾನು ಹೇಳುವ ಅಕೌಂಟ್ಗೆ ಕೂಡಲೇ 10 ಲಕ್ಷ ಟ್ರಾನ್ಸ್ಫರ್ ಮಾಡಬೇಕು. ಸರ್ ಆಯ್ತು, ಈಗಲೇ ಹಣ ಟ್ರಾನ್ಸ್ಫರ್ ಮಾಡ್ತೀನಿ. ಅಪ್ಪ ನಿಲ್ಲಿ, ಹಣ ಹಾಕ್ಬೇಡಿ. ಡಿಜಿಟಲ್ ಅರೆಸ್ಟ್ಗೆ ಮಾನ್ಯತೆ ಇಲ್ಲ. ಇವೆಲ್ಲ ಮೋಸದ ಜಾಲ. ನಮ್ ಭಯವೇ ವಂಚಕರ ಅಸ್ತ್ರ ಅಪ್ಪ. ಇಂತಹ ಕರೆ ಬಂದ್ರೆ ಗಾಬರಿ ಆಗ್ಬೇಡಿ. ಮೊದಲು ಕರೆ ಕಟ್ ಮಾಡಿ ಹಣ ಟ್ರಾನ್ಸ್ಫರ್ ಮಾಡಬೇಡಿ. ತಕ್ಷಣ 1930ಗೆ ಕರೆ ಮಾಡಿ ಅಥವಾ ಠಾಣೆಗೆ ಹೋಗಿ ದೂರು ನೀಡಿ. ಜಾಗೃತರಾಗಿರಿ. ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂಥ ಘಟನೆ ಕರ್ನಾಟಕ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ವಿಚಾರವನ್ನು ಪ್ರತಿಭಟನೆ ಮಾಡೋದಕ್ಕೆ, ವಿರೋಧ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಲೋಕಸಭೆಯಲ್ಲೇ ಮುತ್ತಿಗೆ ಹಾಕ್ತೀವಿ, ಪೊಲೀಸ್ನವ್ರಿಗೆಲ್ಲ ಕಲ್ತಗೊಂಡು ಹೊಡಿತೀವಿ, ನಮ್ಮ ಇಷ್ಟ ಬಂದಂಗೆ ನಾವು ಮಾಡ್ತೀವಿ ಅನ್ನೋಂಥ ಒಂದು ಧೋರಣೆ ಇದೆಯಲ್ಲ, ಇದನ್ನು ನಾನು ಉಗ್ರವಾಗಿ ಖಂಡನೆ ಮಾಡ್ತೇನೆ. ಪ್ರತಿಭಟನೆ ಮಾಡೋಕ್ಕೆ ಒಂದು ವ್ಯವಸ್ಥೆ ಇದೆ. ನೀವು ಪೊಲೀಸ್ ಇಲಾಖೆ ಅನೇಕ ಅಧಿಕಾರಿಗಳಿಗೆ ಹೊಡೆತ ಬಿದ್ದು ಪೊಲೀಸ್ ಸ್ಟೇಷನ್ಗೆ ತಲುಪಿರೋದು ನೋಡಿದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವೋ ಅಥವಾ ಕೆಲವು ಗೂಂಡಾ ವ್ಯವಸ್ಥೆಗೆ ಬೆಂಬಲ ಕೊಡ್ತೀವೋ ಅಂತ ಅನುಮಾನ ಬರ್ತೈತೆ. ಈ ದಿಕ್ಕಿನಲ್ಲಿ ನಾನು ತುಂಬ ಸ್ಪಷ್ಟವಾಗಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನೀವು ಮಾಡ್ತಾ ಇರೋಂಥ ಕೆಲಸದ ಬಗ್ಗೆ ಕೆಲವರಿಗೆ ಅಸಹ್ಯ ಹುಟ್ಟುತ್ತಾ ಇದೆ, ಕೆಲವು ಸಮಾಧಾನ ಇಲ್ಲ. ಅದನ್ನು ಈ ರೀತಿ ಕೆಲವು ಗೂಂಡಾಗಿರಿಯನ್ನು ಬಳಸ್ಕೊಂಡು ಈ ರಾಜ್ಯದಲ್ಲಿ, ದೇಶದಲ್ಲಿ ಈ ರೀತಿ ಮಾಡೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ. ಇಡೀ ದೇಶದ ದೇಶಭಕ್ತರು ನರೇಂದ್ರ ಮೋದಿಯವ್ರ ಜೊತೆ ನಾವು ಇದ್ದೀವಿ ಅನ್ನೋಂಥ ಅಂಶವನ್ನು ಹೇಳೋಕ್ಕೆ ಇಷ್ಟಪಡ್ತಾರೆ. ಅವ್ರ ಡಿಮ್ಯಾಂಡಿನ ಬಗ್ಗೆ ನಾನು ಇಲ್ಲ ಅಂದಿಲ್ಲ. ಅವ್ರ ಡಿಮ್ಯಾಂಡ್ ಕೊನೆಗೆ JP ನಡ್ಡಾ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಬಂದಿದ್ದಾರೆ. ಅದನ್ನು ಕೇಂದ್ರ ಸರ್ಕಾರ ಗಮನಿಸುತ್ತೆ ಅಂತ ಹೇಳಿದ್ದಾರೆ. ಹಿಂಗಿದ್ರೂ ಕೂಡ ಕಲ್ತಗೊಂಡು ಅಂತ ಯಾರು ಹೇಳ್ಕೊಟ್ರಿ ಅವ್ರಿಗೆ? ಇದು ಹಿಂದೆ ಯಾವುದೋ ದೊಡ್ಡ ಶಕ್ತಿ ಇದೆ, ವಿದೇಶಿ ಶಕ್ತಿ ಇದೆ, ವಿದೇಶಿ ಶಕ್ತಿ ಮಾಡ್ತಾರಂಥ ಆಟ ಇದು. ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಹೆದರಬೇಡಿ. ಇಡೀ ದೇಶದ ದೇಶ ಪ್ರೇಮಿಗಳು ನಿಮ್ಮ ಜೊತೆ ಇದೀವಿ ಅನ್ನೋಂಥ ಅಂಶವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.